ಹಲೋ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಕಾಯಿ ಒಬ್ಬಟ್ಟು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕಾಯಿ ಒಬ್ಬಟ್ಟು ಮಾಡೋದು ತುಂಬಾ ಟೈಮ್ ಆಗುತ್ತೆ ಅಂತ ಕೆಲವರು ಅಂತಾರೆ. ಸೊ ತುಂಬ ಈಸಿಯಾಗಿ ಹಾಗೆ ತುಂಬ ಬೇಗ ನಾವು ಕಾಯಿ ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸಾಮಾನ್ಯವಾಗಿ ಕರ್ನಾಟಕದ ಸ್ಪೆಷಲ್ ಅಂತಂದರೆ ಕಾಯಿ ಒಬ್ಬಟ್ಟು ಅಥವಾ ಬೇಳೆ ಒಬ್ಬಟ್ಟಿನ ರೆಸಿಪಿ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಸ್ಪೆಷಲು. ಸೊ ಈಗ ಹಬ್ಬಗಳು ಸಾಲಾಗಿ ಬರ್ತಾ ಇದ್ದಾವೆ. ಸೊ ನೀವು ಕೂಡ ಇದನ್ನು ಹಬ್ಬಕ್ಕೆ ಮಾಡ್ಕೋಬೋದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಆದ್ಯ ಕಲರ್ಫುಲ್ ಚಾನಲ್ಗೆ ಸ್ವಾಗತ. ನಾನು ಸುಮಾ. ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿ, ಫಸ್ಟ್ ಟೈಮ್ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಆಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಬರುತ್ತೆ. ಬನ್ನಿ, ಇವತ್ತು ನಾವು ಕೊಬ್ಬರಿ ಒಬ್ಬಟ್ಟನ್ನ ಮಾಡ್ತಾಯಿದ್ದೀವಿ. ಸೊ ಕೊಬ್ಬರಿ ಒಬ್ಬಟ್ಟನ್ನ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನೋಡೋಣ. ಬನ್ನಿ. ನೋಡ್ತಾ ಇದ್ದೀರಲ್ಲ, ನಾನು ಕಾಯಿ ತುರಿನ ತೊಗೊಂಡಿದ್ದೀನಿ. ಸೊ ಇದು ಡ್ರೈ ಕೊಬ್ಬರಿ ಕೂಡ ತೊಗೋಬೋದು. ನಾನು ಹಸಿ ಕೊಬ್ಬರಿನೇ ತೊಗೋತಾ ಇದ್ದೀನಿ. ಹಾಗೆ ಒಂದು ಬೆಲ್ಲ ತೊಗೊಂಡಿದ್ದೀನಿ. ನಾನು ಒಂದು ಅರ್ಧ kg ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ ಕಡಲೆ ಬೀಜ ಒಂದು 100 ಗ್ರಾಮು, ಹಾಗೆ ಏಲಕ್ಕಿ ಒಂದೆರಡು, ಮತ್ತು ಗಸಗಸೆ ಒಂದು 50 ಗ್ರಾಮ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ನಾನು ಇಲ್ಲಿ ಕಾಯಿನ 1.5 ಕಾಯಿ ಅಂದರೆ 3 ಹೋಳು ನಾನು ಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಇವಾಗ ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ. ಹಾಗೆ ಮೈದಾ. ಚಿರೋಟಿ ರವೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಅದರಲ್ಲಿ ಅರ್ಧ ನಾನು ಮೈದಾ ತೆಗೆದಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಇವಾಗ ನಾವು ಎರಡನ್ನು ಜಡಿ ಇಟ್ಕೊಳ್ಳೋಣ. ಫಸ್ಟಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ನಾನು ಈಗ ಮೈದಾನ ಜಡಿ ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಅಂದರೆ ಏನೂ ಇರಲ್ಲ, ಬಟ್ ಅದು ಸ್ವಲ್ಪ ಗಟ್ಟಿ ಥರ ಇರುತ್ತಲ್ಲ. ಸೊ ಆ ಥರ ಇರೋದು ಬೇಡ, ನೀಟಾಗಿ ಕಲಸೋದಕ್ಕೆ ಕರೆಕ್ಟಾಗಿ ಬರುತ್ತೆ ಅಂತ ಅಷ್ಟೇ. ಓಕೆ, ಇವಾಗ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಸೊ ಎರಡನ್ನೂ ನೋಡಿ ಈ ಥರ ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಓಕೆ, ಸೊ ಇದಕ್ಕೆ ನಾವೀಗ ಸ್ವಲ್ಪ ಬಿಸಿ ತುಪ್ಪನ ಹಾಕ್ಕೊಳ್ಳೋಣ. ಸ್ವಲ್ಪ ಬಿಸಿ ಮಾಡಿ, ನೀವು ಆಯಿಲ್ ಕೂಡ ಹಾಕ್ಕೋಬೋದು, ಅಥವಾ ತುಪ್ಪ ಇದ್ದರೆ ತುಪ್ಪ ಹಾಕ್ಕೋಬೋದು. ಓಕೆ, ನೋಡ್ತಾ ಇದ್ದೀರಲ್ಲ, ನಾನು ತುಪ್ಪನ ಸ್ವಲ್ಪ ಕರಗಿಸಿ ಹಾಕ್ಕೋತಾ ಇದ್ದೀನಿ. ಈಗ ಹಾಗೆ ಅದನ್ನು ಮಿಕ್ಸ್ ಮಾಡೋಣ. ಡ್ರೈ ಮಿಕ್ಸ್ ಮಾಡಬೇಕು. ಅದಾದ ನಂತರ ಇವಾಗ ಸ್ವಲ್ಪನೇ ನೀರು ತೊಗೊಂಡು ನಾವು ಈ ಥರ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ಓಕೆ, ನೋಡ್ತಾ ಇದ್ದೀರಲ್ಲ, ಈ ಥರ ಸ್ವಲ್ಪನೇ ನೀರು ತೊಗೊಂಡು ಕಲಿಸ್ಕೋಬೇಕು. ಯಾಕೆಂದರೆ ಇದನ್ನು ನಾವು ಜಾಸ್ತಿ ತೆಳು ಮಾಡೋ ಹಾಗಿಲ್ಲ. ಓಕೆ, ನೋಡಿ ಹಿಟ್ಟನ್ನ ಸ್ವಲ್ಪ ನಾನು ಇವಾಗ ಕಲಸಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ 1 ಸ್ಪೂನ್ ಆಗುವಷ್ಟು ನಾನು ಅಡುಗೆ ಆಯಿಲ್ ಉಪಯೋಗಿಸಿ ಇದನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ನಾನು ಕಾಯಿನ ಫಸ್ಟು, ಈಗ ನಾವು ತುರಿದಿರೋದು ಸಣ್ಣದಾಗೆ ಇರುತ್ತೆ, ಆದರೂ ಅದು ಪೂರ್ತಿ ನಾವು ಕ್ರೀಮಿ ಥರ ರುಬ್ಬೋದು ಬೇಡ. ಸ್ವಲ್ಪ ಒಂದು ರೌಂಡ್ ನಾವು ಮಿಕ್ಸಿಗೆ ಹಾಕಿದ್ರೆ ಸಾಕಾಗುತ್ತೆ. ನೋಡಿ, ಇವಾಗ ನಾನು ಅದಕ್ಕೋಸ್ಕರ ಈಗ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ. ನೋಡಿ, ಹೀಗಾದರೆ ಸಾಕು, ನಾವು ನುಣ್ಣಗೆ ಪೇಸ್ಟಾಗಿ ಮಾಡೋದು ಬೇಡ. ಸೊ ಇವಾಗ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ. ಸೊ ಈ ಪ್ಯಾನಿಗೆ ಇವಾಗ ನಾನು ಹಸಿ ಕಡಲೆ ಬೀಜನ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಸೊ ಕಡಲೆ ಬೀಜನ ಇವಾಗ ಫ್ರೈ ಮಾಡೋಣ. ಸ್ವಲ್ಪ ನಾನು ಸ್ಟವ್ನ ಫುಲ್ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಈ ಥರ ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಕೆಲವರು ಈಗ ಕೊಬ್ಬರಿ ಒಬ್ಬಟ್ಟಿಗೆ ಕಡಲೆ ಬೀಜ ಹಾಕಲ್ಲ. ಸೊ ಹಾಕಲ್ಲ ಅನ್ನೋರು ಇದನ್ನು ಕ್ವಿಟ್ ಮಾಡ್ಬೋದು. ಬಟ್ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ, ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಕಡಲೆ ಬೀಜ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ, ಇಲ್ಲಿ ನಾನು ಗಸಗಸೆ ತೊಗೊಂಡಿದ್ದೀನಿ. ಸೊ 50 ಗ್ರಾಮ್ ಗಸಗಸೆ ತೊಗೊಂಡಿದ್ದೀನಿ. ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಈಗ ಕಡಲೆ ಬೀಜನ ನಾನು ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಕಡಲೆ ಬೀಜ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಈಗ ಜಾರಿಗೆ ನಾನು ಕಡಲೆ ಬೀಜ ಹಾಕೋತಾ ಇದ್ದೀನಿ. ಸೊ ಕಡಲೆ ಬೀಜ ಹಾಕಿ ಅದಕ್ಕೆ ನಾನು ಗಸಗಸೆನೂ ಹಾಕೋತಾ ಇದ್ದೀನಿ, ಹುರಿದಿರೋ ಅಂತಹ ಗಸಗಸೆ.
ನಾನು ಇದಕ್ಕೆ ಕಡಲೆ ಯಾವುದನ್ನೇ ಉಪಯೋಗಿಸ್ತಿಲ್ಲ, ಕಡಲೆ ಬೀಜ ಮತ್ತು ಗಸಗಸೆ ಎರಡನ್ನೇ ಹಾಕ್ತಾಯಿದ್ದೀನಿ. ಕೆಲವರು ಕಡಲೆನ ಉಪಯೋಗಿಸ್ತಾರೆ. ಸೊ ಕಡಲೆ ಉಪಯೋಗಿಸೋರು ಕೂಡ ಹಾಕ್ಕೋಬೋದು, ಪರವಾಗಿಲ್ಲ, ಏನು ಪ್ರಾಬ್ಲಮ್ ಆಗೋಲ್ಲ, ಅದು ಬೇರೆ ಥರ ಟೇಸ್ಟ್ ಬರುತ್ತೆ. ಸೊ ಇವಾಗ ನೋಡಿ ನಾನು ಬೆಲ್ಲ ಕರಗೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ. ಈಗ ಸ್ವಲ್ಪ ನೀರು ಹಾಕ್ಕೋಬೇಕು ನಾವು, ಜಾಸ್ತಿ ನೀರು ಹಾಕ್ಕೋಬಾರ್ದು, ಬೆಲ್ಲ ಕರಗಿ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸೊ ನಾನು ಒಂದು ಸಣ್ಣ ಲೋಟದಲ್ಲಿ ಒಂದು ಅರ್ಧ ಲೋಟ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ಕರಗಿ ಎಷ್ಟಾಗಿದೆ ಅಂತ. ಅದು ಬೆಲ್ಲ ಎಲ್ಲ ಕರಗಿದ್ಮೇಲೆ ಜಾಸ್ತಿ ಆಗುತ್ತೆ ನೋಡಿ ಈಗ. ಸೊ ನೋಡ್ತಾ ಇರ್ಬೋದು ನೀವು. ಈಗ ಜಸ್ಟ್ ನಾವು ಕರಗಿಸ್ಬೇಕು, ಅದನ್ನು ಗಟ್ಟಿ ಪಾಕ ಮಾಡಬಾರ್ದು. ಸೊ ಇವಾಗ ನಾನು ಸೋಸ್ಕೋತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಈ ಥರ ಒಂದು ಜರಡಿಲಿ ಬೇರೆ ಪಾತ್ರೆಗೆ ನಾನು ಸೋಸ್ಕೋತಾ ಇದ್ದೀನಿ. ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ನೆಕ್ಸ್ಟು ಗೌರಿ ಹಬ್ಬ ಬರ್ತಾ ಇದೆ ಫ್ರೆಂಡ್ಸ್. ನೀವು ಖಂಡಿತವಾಗ್ಲೂ ಒಂದು ಸಲ ಆದರೂ ಇದನ್ನು ಟ್ರೈ ಮಾಡಿ, ಯಾವುದೇ ಹಬ್ಬಕ್ಕಾದರೂ ಪರವಾಗಿಲ್ಲ. ಕೊಬ್ಬರಿ ಒಬ್ಬಟ್ಟನ್ನ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಒಬ್ಬಟ್ಟನ್ನ ನೀವು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಮತ್ತೆ ಇಷ್ಟಪಟ್ಟು ಇದನ್ನು ಮತ್ತೆ ಮಾಡ್ಕೋತೀರಾ ನೋಡಿ. ಇವಾಗ ನಾನು ಸ್ವಲ್ಪ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ಸೊ ಈಗ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಈಗ ಗಟ್ಟಿ ಆಗೋಂಗೆ ಈಗ ಪಾಕ ಆಗಿದೆಯಾ ಫಸ್ಟು ನೋಡ್ಕೊಳ್ಳೋಣ. ಗಟ್ಟಿ ಪಾಕ ಜಾಸ್ತಿ ಅದು ನೋಡಿ ಈ ಥರ ಬಂದರೆ ಸಾಕು, ಯಾಕೆಂದರೆ ಜಾಸ್ತಿ ಗಟ್ಟಿ ಆದರೆ ಅದು ರಬ್ಬರ್ ಥರ ಬರುತ್ತೆ, ಹಂಗೆ ಮೇಣದ ಥರ. ಸೊ ಅಷ್ಟು ನಾವು ಗಟ್ಟಿ ಪಾಕ ತಗೊಳ್ಳೋದು ಬೇಡ. ಸೊ ಅದಕ್ಕೋಸ್ಕರ ನೋಡಿ ಈಗ ಕರೆಕ್ಟಾಗಿದೆ. ಒಂದು 2 ಸೆಕೆಂಡ್ಸ್ ಬಿಟ್ಟು ನಾನು ಇವಾಗ ಇದಕ್ಕೆ ಕೊಬ್ಬರಿ ತುರಿನ ಹಾಕ್ಕೋತೀನಿ. ನೋಡ್ತಾ ಇದ್ದೀರಲ್ಲ, ಜಾಸ್ತಿ ಗಟ್ಟಿ ಪಾಕ ಮಾಡಿಕೊಂಡ್ರೆ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್. ಓಕೆ, ಈಗ ಕಾಯಿ ತುರಿ ನಾನು ಈಗ ಇದು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ನೋಡಿ ಹಾಕ್ಕೋತಾ ಇದ್ದೀನಿ. ಈಗ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡೋಣ ಫಸ್ಟು ನೀಟಾಗಿ. ನಾವು ಈ ಥರ ಬೇಯಿಸಿ ಈ ಹೂರಣನ ನಾವು ಬೇಯಿಸಿ ಚೆನ್ನಾಗಿ ಅದನ್ನೇ ನಾವು ಸ್ಟೋರ್ ಮಾಡಿ ಸುಮಾರು ಒಂದು 8 ದಿನಗಳ ಕಾಲ ಇಡ್ಬೋದು ಫ್ರೆಂಡ್ಸ್. 8 ದಿನ ಅಂದರೆ ಫ್ರಿಡ್ಜ್ ಇದ್ದರೆ ಒಂದು 15-20 ದಿನದವರೆಗೂ ಕೂಡ ನೀವು ಇಟ್ಕೋಬೋದು. ಇವತ್ತು ಮಾಡಿ ಮತ್ತು ನಿಮಗೆ ಒಬ್ಬಟ್ಟು ಯಾವಾಗ ಬೇಕು ಅನಿಸುತ್ತೋ ನೀವು ಆವಾಗ ಮಾಡಿಕೊಂಡು ತಿನ್ಬೋದು. ಒಂದು 15 ದಿನ ಬಿಟ್ಟು ಕೂಡ ಹೂರಣ ಹಾಗೆ ಇಟ್ಕೊಂಡು ತಿನ್ಬೋದು. ಫ್ರಿಡ್ಜ್ ಇಲ್ಲ ಅನ್ನೋರು ಒಂದು ಬಾಕ್ಸಲ್ಲಿ ಹಾಕಿ ಅದನ್ನು ಸುಮಾರು ಒಂದು 8 ದಿನಗಳ ಕಾಲ ಇಟ್ಕೊಂಡು ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಓಕೆ, ಈಗ ನೋಡ್ತಾ ಇದ್ದೀರಲ್ಲ, ನಾನು ಕಡಲೆ ಬೀಜ ಪೌಡರ್ ಇತ್ತಲ್ಲ, ಸೊ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಯಾಕೆಂದರೆ ಜಾಸ್ತಿ ಗಟ್ಟಿ ಆಗಬಾರ್ದು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ನೋಡ್ಕೊಂಡು ಹಾಕೋತಾ ಇದ್ದೀನಿ. ಹಾಗೆ ಏಲಕ್ಕಿ ಪೌಡರ್ ಕೂಡ ಹಾಕೋತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಈಗ ನೀಟಾಗಿ ಒಂದು ಮಿಕ್ಸ್ ಮಾಡೋಣ. ಓಕೆ, ಕೋಕೋನಟ್ ಹೋಳಿಗೆ ಮಾಡೋದು ತುಂಬಾ ಕಷ್ಟ ಏನೂ ಇಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ತುಂಬಾ ಈಸಿಯಾಗಿ ಮಾಡಬಹುದು. ನೋಡಿ ಎಷ್ಟು ಬೇಗ ಆಗುತ್ತೆ ಅಂತ. ನೀವು ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿದ್ರೆ ನಿಜವಾಗ್ಲೂ ಅದು ಹೇಗೆ ಎಷ್ಟು ಬೇಗ ಮಾಡ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ನೋಡಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ನಾವು ಬೇಯಿಸ್ಬೇಕಾಗುತ್ತೆ. ಆದರೆ ಸ್ಟವ್ನ ಫುಲ್ ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಹೈ ಫ್ಲೇಮ್ ಮಾಡಬೇಡಿ. ಓಕೆ, ನೋಡ್ತಾ ಇದ್ದೀರಲ್ಲ. ಸೊ ಇವಾಗ ಹೂರಣ ರೆಡಿಯಾಗಿದೆ, ತೆಗೆದಿಟ್ಟಿದ್ದೀನಿ. ಸೊ ಇವಾಗ ನೋಡಿ ನಾನು ಈಗ ಹಿಟ್ಟನ್ನ ಕಲಸಿಟ್ಟಿದ್ನಲ್ಲ, ಸೊ ಇವಾಗ ಇದನ್ನು ಹೇಗಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ಗಟ್ಟಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ಇದನ್ನು ಇವಾಗ ಚೆನ್ನಾಗಿ ನಾದ್ಕೊಳ್ಳೋಣ. ಓಕೆ, ನೋಡಿ ಈ ಥರ ನಾನು ನಾದ್ಕೋತೀನಿ, ಯಾಕೆಂದರೆ ಈ ಥರ ಮಾಡಿದ್ರೆ ತುಂಬ ಬೇಗ ಒಳ್ಳೆ ಸ್ಮೂತಾಗಿ ಅದು ಸರಿ ಬಂದಿರುತ್ತೆ ಹಿಟ್ಟು. ಸೊ ಅದಕ್ಕೋಸ್ಕರ ನೋಡಿ ಈ ಥರ ಮಾಡಿಕೊಂಡು ಮತ್ತೆ ಈ ಥರ ಅದನ್ನು ಈಗ ನೋಡಿ ನಾನು ಎಷ್ಟು ತೊಗೋತಾ ಇದ್ದೀನಿ ಅಂತ ಹಿಟ್ಟನ್ನ ನೋಡ್ತಾ ಇರ್ಬೋದು ನೀವು. ಇಷ್ಟಿದ್ರೆ ಕರೆಕ್ಟಾಗಿ ಒಬ್ಬಟ್ಟಿಗೆ ಕರೆಕ್ಟಾಗಿ ಬರುತ್ತೆ. ಓಕೆ, ಈ ಥರ ಒಂದು ಪ್ಲೇಟಲ್ಲಿ ಈ ಥರ ಮಾಡಿ ಹಿಟ್ಟನ್ನ ನಾವು ತೆಗೆದಿಟ್ಕೊಳ್ಳೋಣ. ಓಕೆ, ಎಲ್ಲ ಒಂದೇ ಸೈಜ್ ಬರಬೇಕು ಅಂದರೆ ಈ ಥರ ಅಳತೆ ಮಾಡಿ ನಾವು ತೆಗೆದಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಓಕೆ, ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿರೋ ನನ್ನ ಫ್ರೆಂಡ್ಸ್ ಎಲ್ಲರೂ ಆದಷ್ಟು ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಓಕೆ, ನೋಡ್ತಾ ಇದ್ದೀರಲ್ಲ, ಈಗ ಹೂರಣ ಸ್ವಲ್ಪ ತಣ್ಣಗಾಗಿದೆ ನೋಡಿ, ತಣ್ಣಗಾಗಿದೆ ಸ್ವಲ್ಪ. ಸೊ ಅದು ತಣ್ಣಗಾಗೋವರೆಗೂ ಪೂರ್ತಿ ಬಿಟ್ಟು ಅದಾದ ನಂತರ ನಾವು ಈ ಥರ ಉಂಡೆಗಳನ್ನು ಮಾಡ್ಕೋಬೇಕಾಗುತ್ತೆ.
ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಉಂಡೆಗಳನ್ನು ನಾನು ಮಾಡಿಟ್ಕೋತಾ ಇದ್ದೀನಿ ಫಸ್ಟೇ. ನೀವು ಬೇಕು ಅಂದರೆ ಮಾಡ್ತಾನೆ ನೀವು ಈ ಥರ ಉಂಡೆಗಳನ್ನು ಕಟ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಸೊ ಬೇಗ ಆಗಬೇಕು ಅಂದರೆ ಈಗ ಒಬ್ಬಟ್ಟು ಅಂತ ಅಂದರೆ ಒಂದು 2-3 ಜನ ಇದ್ದೇ ಇರ್ತಾರೆ. ಏನಾದರೂ ಗೆಸ್ಟ್ ಬಂದಾಗ ಮಾಡ್ತೀವಿ ಅಂದಾಗ, ಮನೆಯಲ್ಲಿ ಇಲ್ಲಾಂದರೆ ಯಾರೂ ಇಲ್ಲ ಒಬ್ಬರೇ ಮಾಡೋದು ಅನ್ನೋದಾದರೆ ಫಸ್ಟೇ ಈ ಥರ ಉಂಡೆಗಳನ್ನು, ಹೂರಣದ ಉಂಡೆಗಳನ್ನು ಮಾಡಿ ಇಟ್ಕೊಂಡು ಅದಾದ ನಂತರ ನಾವು ಒಬ್ಬಟ್ಟು ತಟ್ಟಿರೆ ಸರಿಯಾಗುತ್ತೆ. ಓಕೆ, ನೋಡಿ ಉಂಡೆ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಬಟರ್ ಪೇಪರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಬಟರ್ ಪೇಪರಲ್ಲಿ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಸ್ವಲ್ಪ ಎಣ್ಣೆ ನಾನು ಈ ಥರ ಸವರ್ತಾ ಇದ್ದೀನಿ. ಸೊ ಇದಕ್ಕೆ ಈಗ ನೀವು ಬಟರ್ ಪೇಪರ್ ಇಲ್ಲ ಅನ್ನೋರು ಮಾಮೂಲಿ ಆಯಿಲ್ ಪ್ಯಾಕೆಟ್ ಬರುತ್ತಲ್ಲ, ಅಡುಗೆ ಎಣ್ಣೆದು ಪ್ಯಾಕೆಟು, ಸೊ ಅದನ್ನು ಕೂಡ ನೀವು ಕಟ್ ಮಾಡಿಕೊಂಡು ಮಾಡ್ಕೋಬೋದು. ಅದು ಇಲ್ಲ ಅಂತ ಅಂದರೆ ಬಾಳೆದೆಲೆಯಲ್ಲಿ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಬಾಳೆದೆಲೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ನೋಡಿ ಈ ಥರ ನಾನು ಹಿಟ್ಟನ್ನ ತೆಗೆದು ನೋಡಿ ಈ ಥರ ರೌಂಡಾಗಿ ಫಸ್ಟು ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಸೈಡಲ್ಲಿರೋದನ್ನು ಮಾತ್ರ ಪ್ರೆಸ್ ಮಾಡಿ, ಮಧ್ಯದಲ್ಲಿರೋದು ಮಾಡಬೇಡಿ. ಯಾಕೆ ಅಂತ ಅಂದರೆ ಆಮೇಲೆ ನಾವು ಹೂರಣ ಹಾಕಿ ಮಡಚಿದಾಗ ಮಧ್ಯದಲ್ಲಿ ಕಟ್ಟಾಗ್ಬಿಡುತ್ತೆ. ಓಕೆ, ನೋಡಿ ಈಗ ಹೂರಣದ ಉಂಡೆನ ನಾನು ಇಟ್ಟಿದ್ದೀನಿ. ಸೊ ಈಗ ಫುಲ್ ಇದನ್ನು ಕವರ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ಈ ಥರ ಒಂದು ಒಳ್ಳೆ ನೀಟಾಗಿ ಇದನ್ನು ಈ ಥರ ನೋಡಿ ಸ್ವಲ್ಪ ಎಣ್ಣೆ ಜಾಸ್ತಿ ಉಪಯೋಗಿಸಿ. ಓಕೆ, ನೋಡಿ ಈ ಥರ ತೆಗೆದಿಟ್ಕೊಂಡು, ಸೊ ಇವಾಗ ಇದನ್ನು ಹಾಗೆ ಕೂಡ ಅದನ್ನು ಈಗ ರೌಂಡ್ ಮಾಡಿಕೊಂಡು ನೋಡಿ ಈ ಥರ ಮಾಡಿ ಉಂಡೆ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಸವರಿ ಪೇಪರ್ಗೆ. ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಯೂಸ್ ಮಾಡಿ, ಇಲ್ಲ ಅಂದರೆ ನೀವು ಅಡುಗೆ ಎಣ್ಣೆದು ಪ್ಯಾಕೆಟ್ ಇರುತ್ತಲ್ಲ, ಸೊ ಅದನ್ನು ಆದರೂ ಉಪಯೋಗಿಸ್ಬೋದು. ಓಕೆ, ಇದು ನಿಧಾನವಾಗಿ ಈಗ ತಟ್ಕೋಬೋದು. ಇದನ್ನು ಬೇಕಿದ್ರೆ ನೀವು ಚಪಾತಿ ಲಟ್ಸೋದಿರುತ್ತಲ್ಲ, ಸೊ ಅದರಲ್ಲಿ ಕೂಡ ನೀವು ಮಾಡ್ಕೋಬೋದು. ಈ ಥರ ಕೈಯಲ್ಲಿ ಮಾಡಿದ್ರೆ ಒಂದು ಒಳ್ಳೆ ಚೆನ್ನಾಗಿರುತ್ತೆ ಮತ್ತು ಒಂದು ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ನೋಡಿ ನಾವು ನಮ್ಮನೇಲಿ ಮಾಡಿದಾಗಲೆಲ್ಲ ಕೈಯಲ್ಲೇ ಮಾಡೋದು. ಇಲ್ಲಾಂದರೆ ನೀವು ಫ್ರೆಸ್ಸಿಂಗ್ ಕೂಡ ಉಪಯೋಗಿಸ್ಬೋದು. ಫ್ರೆಸ್ಸಿಂಗ್ ಉಪಯೋಗಿಸೋದ್ರಿಂದ ಅದರಲ್ಲೂ ಒಳ್ಳೆ ಶೇಪ್ ಬರುತ್ತೆ, ನೀಟಾಗಿ ಬರುತ್ತೆ. ಓಕೆ, ನೋಡಿ ಈ ಥರ ನೀಟಾಗಿ ತಟ್ಕೋಬೇಕಾಗುತ್ತೆ ಒಬ್ಬಟ್ಟನ್ನ. ನೋಡ್ತಾ ಇದ್ದೀರಲ್ಲ, ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಒಬ್ಬಟ್ಟು. ಸೊ ದಪ್ಪ ಇದ್ದರೆ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ತೆಳ್ಳಗೆ ನೀವು ಒಬ್ಬಟ್ಟನ್ನ ತಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಈಗ ಇದನ್ನು ನಾನು ಪ್ಯಾನ್ ಇಟ್ಟಿದ್ದೀನಿ. ಸೊ ಈಗ ಅದಕ್ಕೆ ಸ್ವಲ್ಪ ಎಣ್ಣೆನ ಈ ಥರ ಹಾಕ್ಕೊಂಡು ಇವಾಗ ನಾನು ಬಟರ್ ಪೇಪರ್ ಸಮೇತ ನಾನು ಕಾವಲಿ ಮೇಲೆ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂತ ಅಂದರೆ ನೀವು ಇದು ಎಂತಪ್ಪ ಅಡುಗೆ ಪೇಪರ್ನ ಉಪಯೋಗಿಸಿದರೆ, ಅಡುಗೆ ಎಣ್ಣೆದು ಪ್ಯಾಕೆಟ್ ಕವರ್ನ ಉಪಯೋಗಿಸಿದರೆ ಖಂಡಿತವಾಗ್ಲೂ ಹಂಚ ಮೇಲೆ ಅದು ಹಾಕೋ ಹಾಗಿಲ್ಲ. ಯಾಕೆಂದರೆ ಅದು ಅಂಟ್ಕೊಳ್ಳುತ್ತೆ. ಬಟರ್ ಪೇಪರ್ ಅಂಟ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ಬಟರ್ ಪೇಪರ್ ಸಮೇತ ನಾನು ತವ ಮೇಲೆ ಹಾಕ್ತಾಯಿದ್ದೀನಿ. ಓಕೆ, ನೋಡಿ ಅದಕ್ಕೆ ಸ್ವಲ್ಪ ತುಪ್ಪ ಮೇಲ್ಗಡೆ ಹಾಕ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಫುಲ್ಲು ಲೋ ಫ್ಲೇಮಲ್ಲೇ ಬೇಯಿಸಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಈಗ ನಾನು ಇದನ್ನು ಟರ್ನ್ ಮಾಡ್ಕೋತೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ಸ್ವೀಟ್ ಇದು. ಹಾಗೆ ತುಂಬ ಫೇಮಸ್ ಸ್ವೀಟು ನಮ್ಮ ಕರ್ನಾಟಕದಲ್ಲಿ. ಯಾವುದೇ ಹಬ್ಬ ಹರಿದಿನ ಮದುವೆ ಏನೇ ಫಂಕ್ಷನ್ಸ್ ಇದ್ದರೂ ಅಲ್ಲಿ ಒಬ್ಬಟ್ಟನ್ನ ನಾವು ಮಾಡೇ ಮಾಡ್ತೀವಿ. ಸೊ ಖಂಡಿತವಾಗ್ಲೂ ಇದನ್ನು ನೀವು ಮನೇಲಿ ಟ್ರೈ ಮಾಡಿ. ಕೊಬ್ಬರಿ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇನ್ನೊಂದು ನಾನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಆಯಿಲ್ನ ತವಾ ಮೇಲೆ ಹಾಕ್ಕೊಂಡು ಅದಾದ ನಂತರ ಬಟರ್ ಪೇಪರ್ ಸಮೇತ ಕೂಡ ಹಾಕ್ಬೋದು. ಇಲ್ಲ ಅಂದರೆ ನೋಡಿ ನಾನು ಈ ಥರ ಕೈಯಿಂದ ಈಗ ಹೇಗೆ ಹಾಕೋದು ಅಂತ ಅಂದರೆ ನೋಡಿ ಈ ಥರ ಕೈಯಿಂದ ಹಾಕ್ಕೊಳ್ಳೋದು. ಓಕೆ ಫ್ರೆಂಡ್ಸ್, ನಾನು ಬೇಳೆ ಒಬ್ಬಟ್ಟನ್ನು ಕೂಡ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಸೊ ನೀವು ಯಾರಾದರೂ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ ಹೇಗೆ ಮಾಡೋದು ಅಂತ. ನೀವು ಒಂದ್ಸಲ ನೋಡಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನೋಡ್ತಾ ಇದ್ದೀರಲ್ಲ ಎಷ್ಟು ಬೇಗ ನಾವು ಕಾಯಿ ಒಬ್ಬಟ್ಟು ಮಾಡ್ತಾಯಿದ್ದೀವಿ ಅಂತ ನೀವು ನೋಡ್ತಾ ಇರ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂತಹ ರೆಸಿಪಿ. ಹಾಗೆ ಎಲ್ಲರಿಗೂ ಒಬ್ಬಟ್ಟು ಅಂತ ಅಂದರೆ ಆಲ್ಮೋಸ್ಟ್ ಆಲ್ ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಫೇವ್ರೇಟ್ ರೆಸಿಪಿ ಇರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಫೈನಲ್ ಆಗಿ ಇವಾಗ ಕೊಬ್ಬರಿ ಒಬ್ಬಟ್ಟು ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಓಕೆ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಹಾಗೆ ಸಬ್ಸ್ಕ್ರೈಬ್ ಆಗಿರೋ ನನ್ನ ಫ್ರೆಂಡ್ಸ್ ಎಲ್ಲರೂ ಆದಷ್ಟು ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು.